ಯಾರೇ ಆಗಲಿ ತಮ್ಮ ಜೀವನವನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಳ್ಳಬಾರದು. ಪ್ರತಿಯೊಬ್ಬರಿಗೂ ಒಂದೊಂದು ಪ್ರತಿಭೆ ಇರುತ್ತದೆ, ಅವರದ್ದೇ ಜೀವನ ಇರುತ್ತದೆ. ದೇವರು ಕೊಟ್ಟಿದ್ದನ್ನು ಸ್ವೀಕರಿಸಿ, ಕಷ್ಟಗಳನ್ನು ಚಾಲೆಂಜ್ ಆಗಿ ಎದುರಿಸಿ ಬದುಕಬೇಕು. ಜೀವನ ಸಾಕು ಎಂದುಕೊಳ್ಳುವವರಿಗೆ ಈ ಕಾಗೆಯ ಕತೆ ಸ್ಫೂರ್ತಿ ಎನಿಸಬಹುದು. ಜೀವನದಲ್ಲಿ ಕಷ್ಟ ಸುಖ ಸಹಜ, ಆದರೆ ಕೆಲವರು ಕಷ್ಟವನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದರೆ ಇನ್ನೂ ಕೆಲವರು ಅದನ್ನು ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತೆ ಆಡುತ್ತಾರೆ. ಇನ್ನೂ ಕೆಲವರು ನನ್ನ ಬದುಕು ಏಕೆ ಹೀಗಿದೆ, ಬೇರೆಯವರು ಎಷ್ಟು ಸಂತೋಷದಿಂದ ಬದುಕುತ್ತಿದ್ದಾರೆ ಎಂದು ತಮ್ಮ ಜೀವನವನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಂಡು ಬೇಸರಗೊಳ್ಳುತ್ತಾರೆ. ಆದರೆ ಯಾರೂ ಕೂಡ ತಮ್ಮ ಬಗ್ಗೆ ತಾವೇ ಹೋಲಿಸಿಕೊಳ್ಳುವುದು ಸರಿಯಲ್ಲ. ಅದಕ್ಕಾಗಿ ಒಮ್ಮೆ ಈ ಕಾಗೆಯ ಕಥೆಯನ್ನು ಕೇಳಿ. ಒಂದು ಕಾಡಿನಲ್ಲಿ ಕಾಗೆ ವಾಸಿಸುತ್ತಿರುತ್ತದೆ. ಕಾಗೆಗೆ ತನ್ನ ಜೀವನ ಇಷ್ಟವಾಗುವುದಿಲ್ಲ. ತನ್ನ ಕಪ್ಪು ಬಣ್ಣ, ಕೊರಚಲು ಧ್ವನಿ, ಕಾಳು ಕಡಿಯು, ಹುಳ ಹುಪ್ಪಡಿಯನ್ನು ಹೆಕ್ಕಿ ತಿನ್ನುವ ತನ್ನ ಜೀವನವನ್ನು ನೋಡಿ ಕಾಗೆಗೆ ಬೇಸರ ಎನಿಸಿತು. ಹೀಗೆ ಯೋಚಿಸುವಾಗ ಕಾಗೆಗೆ ಮತ್ತೊಂದು ಧ್ವನಿ ಕೇಳಿತು. ಆ ಧ್ವನಿ ಅದಕ್ಕೆ ಬಹಳ ಇಷ್ಟವಾಯಿತು. ಕೋಗಿಯಲೇ ಧ್ವನಿಗೆ ಮಾರು ಹೋದ ಕಾಗೆಯು ಹೊಸ ಧ್ವನಿ ಕೇಳಿ ಬಂದ ಕಡೆಗೆ ಹುಡುಕುತ್ತಾ ಹೋಯಿತು. ಅಲ್ಲಿ ಮರದ ಮೇಲೆ ಕುಳಿತು ಮಾವಿನ ಹಣ್ಣನ್ನು ತಿನ್ನುತ್ತಾ ಮಧ್ಯೆ ಮಧ್ಯೆ ಸುಂದರ ಧ್ವನಿ ಹೊರಹಾಕುತ್ತಿದ್ದ ಕೋಗಿಲೆಯನ್ನು ಕಾಗೆ ಕಂಡಿತು. ಅದನ್ನು ಮಾತನಾಡಿಸಿದ ಕಾಗೆ, ನಿನ್ನ ಧ್ವನಿ ಬಹಳ ಚೆನ್ನಾಗಿದೆ. ಹಾಗೆಯೇ ನನ್ನ ಹಾಗೆ ನೀನು ಹುಳ ಹುಪ್ಪಟೆ ತಿಂದು ಬದುಕುವುದಿಲ್ಲ, ಮಾವಿನ ಸಿಹಿಯನ್ನು ತಿಂದು ಬದುಕುತ್ತಿದ್ದೀರಿ. ನಿಮ್ಮ ಧ್ವನಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಎಂದು ಹೊಗಳತೊಡಗಿತು. ಕಾಗೆಯ ಮಾತಿಗೆ ಪ್ರತಿಕ್ರಿಯಿಸಿದ ಕೋಗಿಲೆ, ಸಾಕು ಸಾಕು, ನಂದು ಒಂದು ಬದುಕ. ನನ್ನ ಬಣ್ಣ ನಿನಗಿಂತ ಕಪ್ಪಾಗಿದೆ. ಅದರಲ್ಲೂ ವಸಂತಕಾಲ ಬಿಟ್ಟು ಉಳಿದ ಸಮಯದಲ್ಲಿ ನಾನು ಧ್ವನಿ ತೆಗೆಯಲು ಸಾಧ್ಯವಿಲ್ಲ. ಕೊನೆಗೆ ನನ್ನ ಮಕ್ಕಳನ್ನೂ ಕೂಡ ನಾನು ಸಾಕಲು ಸಾಧ್ಯವಿಲ್ಲ. ನಿನ್ನ ಗೂಡಿನಲ್ಲಿ ನಾನು ಮೊಟ್ಟೆ ಇಡುತ್ತೇನೆ. ನನಗೆ ಹೋಲಿಸಿದರೆ ಆ ಗಿಣಿಯ ಜೀವನವೇ ಉತ್ತಮವೆನಿಸುತ್ತದೆ. ಗಿಣಿಯ ಬದುಕು ಕಂಡು ಅಸೂಯೆ ಪಟ್ಟ ಕಾಗೆ ಕೋಗಿಲೆಯ ಮಾತನ್ನು ಕೇಳಿದ ಕಾಗೆ ಗಿಣಿಯನ್ನು ಹುಡುಕಲು ಹೊರಟಿತು. ಸೀಬೆಹಣ್ಣಿನ ಮರದ ಮೇಲೆ ಕುಳಿತು ಸೀಬೆಹಣ್ಣು ತಿನ್ನುತ್ತಿದ್ದ ಗಿಣಿಯನ್ನು ನೋಡಿದ ಕಾಗೆ ಅದನ್ನೂ ಮಾತನಾಡಿಸಿತು. ನೀನು ಎಷ್ಟು ಚಂದವಾಗಿದ್ದೀಯ, ನಿನ್ನ ಬಣ್ಣ ಬಹಳ ಚೆನ್ನಾಗಿದೆ. ಅದರ ಮುಂದೆ ಬೇರೆ ಏನೂ ಇಲ್ಲ. ನಾನು ನಿನ್ನಷ್ಟು ಅದೃಷ್ಟವಂತನಲ್ಲ ಎಂದು ಹೊಗಳಿತು. ಇದಕ್ಕೆ ಪ್ರತಿಕ್ರಿಯಿಸಿದ ಗಿಣಿ, ಇರು ಸಾಕು, ನನ್ನದು ಒಂದು ಬದುಕ. ಯಾವುದಾದರೂ ಬೇಟೆಗಾರನಿಗೆ ದೊರೆತರೆ ಸಾಕು, ನನ್ನನ್ನು ಹಿಡಿದುಕೊಂಡು ಹೋಗಿ ಸಂತೆಯಲ್ಲಿ ಮಾರುತ್ತಾನೆ. ನಂತರ ಅವರು ನನ್ನನ್ನು ಪಂಜರದಲ್ಲಿ ಬಂಧಿಸುತ್ತಾರೆ. ನನ್ನ ಮೈ ಬಣ್ಣವೇ ನನಗೆ ಶಾಪ. ನನಗಿಂತ ನವಿಲಿನ ಜೀವನವೇ ಬಹಳ ಚೆನ್ನಾಗಿದೆ ಎಂದು ಬೇಸರದಿಂದ ವ್ಯಕ್ತಪಡಿಸಿತು. ಆಹಾ, ನವಿಲಿನ ಬದುಕು ಎಷ್ಟು ಸುಂದರ. ಗಿಣಿಯ ಮಾತನ್ನು ಕೇಳಿದ ಕಾಗೆ ನವಿಲನ್ನು ಹುಡುಕಲು ಹೊರಟಿತು. ಅದೇ ಸಮಯಕ್ಕೆ ಸರಿಯಾಗಿ ತುಂತುರು ಮಳೆ ಬೀಳುತ್ತಿದ್ದಂತೆ ನವಿಲು ನರ್ತಿಸುತ್ತಿದ್ದ ದೃಶ್ಯ ಕಂಡುಬಂತು. ನವಿಲಿನ ಬಣ್ಣ, ಕುಣಿತ, ಗರಿಗಳನ್ನು ಕಂಡು ಕಾಗೆ ಅಸೂಯೆಪಟ್ಟಿತು. ಆಹಾ, ಜೀವನ ಎಂದರೆ ನಿನ್ನದೇ. ನಿಮ್ಮ ನೃತ್ಯ ಮತ್ತು ಸೌಂದರ್ಯ ಸಾಮಾನ್ಯವಲ್ಲ. ನಿನ್ನ ಮುಂದೆ ನನ್ನ ಬದುಕಿಗೆ ಬೆಲೆಯೇ ಇಲ್ಲ. ನಾನು ಬದುಕಿದ್ದರೆ ನಿನ್ನಂತೆ ಬಾಳಬೇಕು ಎಂದು ಹೇಳಿತು. ಕಾಗೆಯ ಮಾತಿಗೆ ನಕ್ಕ ನವಿಲು, ನನ್ನದೂ ಒಂದು ಬದುಕ. ನಾನು ನೃತ್ಯ ಮಾಡಬೇಕೆಂದರೆ ಮಳೆ ಬರಬೇಕು. ನನ್ನ ಗರಿಗಳಿಂದ ನನ್ನ ಜೀವನಕ್ಕೆ ಅಪಾಯವಿದೆ. ಅದಕ್ಕಾಗಿ ಅನೇಕರು ನನ್ನನ್ನು ಬೇಟೆಯಾಡುತ್ತಿದ್ದಾರೆ. ನನ್ನ ದೇಹವನ್ನು ಬೇಯಿಸಿ ತಿನ್ನಲು ಎಷ್ಟು ಜನರು ಕಾಯುತ್ತಿದ್ದಾರೆ. ನಿಮಗೆ ಅಂತಹ ಯಾವುದೇ ಸಮಸ್ಯೆಗಳಿಲ್ಲ. ಯಾರೂ ನಿಮ್ಮನ್ನು ಹಿಡಿಯಲು ಪ್ರಯತ್ನಿಸುವುದಿಲ್ಲ. ನೀವು ಮುಕ್ತರಾಗಿ ಎಲ್ಲಿ ಬೇಕೆಂದರೆ ಓಡಾಡಬಹುದು, ಇಷ್ಟಪಟ್ಟಿದ್ದನ್ನು ತಿನ್ನಬಹುದು. ನಿಮ್ಮಂತೆ ಬದುಕಲು ನಮಗೆ ಅವಕಾಶವೇ ಇಲ್ಲ. ಪ್ರತಿದಿನವೂ ಕಷ್ಟಪಟ್ಟು ಬದುಕಬೇಕು ಎಂದು ಕಣ್ಣೀರು ಹಾಕಿತು. ಬುದ್ಧಿ ಕಲಿತ ಕಾಗೆ. ಎಲ್ಲ ಪಕ್ಷಿಗಳ ಮಾತನ್ನು ಕೇಳಿದ ಕಾಗೆಗೆ ತನ್ನ ಬದುಕು ಏನೆಂದು ಅರ್ಥವಾಯಿತು. ನನ್ನಷ್ಟು ಸ್ವತಂತ್ರವಾಗಿ ಬೇರೆ ಯಾವುದೇ ಪಕ್ಷಿ ಬದುಕುವುದಿಲ್ಲ ಎಂದು ಅವಳು ಅರ್ಥ ಮಾಡಿಕೊಂಡಿತು. ತನ್ನ ಬದುಕು, ನೋಟ, ಧ್ವನಿ ಎಲ್ಲವೂ ನನಗೆ ಯಾರಿಂದಲೂ ತೊಂದರೆ ಆಗದಂತೆ ರಕ್ಷಿಸುತ್ತಿದೆ. ಎಲ್ಲರಿಗೂ ಹೋಲಿಸಿದರೆ ನನ್ನ ಜೀವನ ಬಹಳ ಚೆನ್ನಾಗಿದೆ ಎಂದು ಕಾಗೆ ಸಂತೃಪ್ತಿಯಿಂದ ತನ್ನ ಗೂಡಿಗೆ ಹಾರಿ ಹೋಯಿತು. ಅಂದಿನಿಂದ ಕಾಗೆ ತನ್ನ ಜೀವನದ ಬಗ್ಗೆ ಎಂದಿಗೂ ವ್ಯಥೆಪಡಲಿಲ್ಲ. ಇದು ಕಾಗೆಗೆ ಮಾತ್ರವಲ್ಲ, ಮನುಷ್ಯರಾದ ನಮಗೂ ಅನ್ವಯಿಸುತ್ತದೆ. ಅಂಬಾನಿ, ಅದಾನಿಯನ್ನು ನೋಡಿ ಕೊರಗುವ ಬದಲಿಗೆ ದೇವರು ನಮಗೆ ಕೊಟ್ಟ ಜೀವನದಲ್ಲಿ ನೆಮ್ಮದಿ ಕಾಣುವುದು ಉತ್ತಮ. ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ಕೆಲವು ದೌರ್ಬಲ್ಯ ಮತ್ತು ಶಕ್ತಿಯನ್ನು ನೀಡಿರುತ್ತಾನೆ. ನಿಮ್ಮ ಸಾಮರ್ಥ್ಯ ಏನೆಂದು ತಿಳಿದುಕೊಳ್ಳಿ, ಆಗಲೇ ನಿಮ್ಮ ಜೀವನ ನಿಮಗೆ ಸುಂದರವಾಗಿ ಕಾಣಿಸುತ್ತದೆ. ಸ್ನೇಹಿತರೆ, ನಿಮ್ಮ ಅಮೂಲ್ಯ ಸಮಯವನ್ನು ನನಗೆ ನೀಡಿದ್ದಕ್ಕಾಗಿ ಪ್ರೀತಿಯಿಂದ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಲಹೆಯನ್ನು ಕಮೆಂಟ್ ಮಾಡಿ. ಭವಿಷ್ಯದಲ್ಲಿ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಹಾಯವಾಗುತ್ತದೆ.